ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸಂಗಮೇಶ್ ಅವರೇ, ನೂತನವಾಗಿ DC ಆಗಿ ಬಂದಿರತಕ್ಕಂಥ ಆನಂದ್ ಅವರೇ, ಇಲಿಯಾಸ್ ಅವರೇ, ಅಲ್ಲಂಪುರ್ ಅವರೇ, ಕಣ್ಣನ್ ಅವರೇ, ಮುಂಡ್ರಿಗಿ ನಾಗರಾಜ್ ಅವರೇ, ರವಿ ಅವರೇ, ನಾಗೇಶ್ ಅವರೇ, ಅನಿಲ್ ಕುಮಾರ್ ಪಾಟೀಲ್ ಅವರೇ, ಮಯೂರ್ ಅವರೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಕ್ಕ ತಂಗಿಯಂದ್ರೆ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ವಿಶೇಷವಾಗಿ ಬಂದಿರತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ನನ್ನ ಭಾಷಣ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಭಾಗದ ನಡೆದಾಡದ ದೇವರು ಸಿದ್ದೇಶ್ವರ ಸ್ವಾಮೀಜಿ ಅವರ ಪಾದಗಳಿಗೆ ಕೊಡಮಟ್ಟು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆ ವತಿಯಿಂದ ನಾವೇನು ಕಾರ್ಯಕ್ರಮಗಳನ್ನ ಹೊಸದಾಗಿ ಪ್ರಾರಂಭವನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಇಲಾಖೆ ವತಿಯಿಂದ ನಾವು ಎಲ್ಲ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀವಿ, ಭೇಟಿಯನ್ನು ಕೊಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಬಂಧುಗಳೇ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರಂತ ನಾವು ಏನು ಹೇಳ್ತೀವಿ, ಅವರಿಗೆ ಒಂದು ನೂತನವಾದಂಥ ಕಾರ್ಯಕ್ರಮಗಳ ಕೊಡೋದ್ರ ಮುಖಾಂತರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಮಗೆ ನಮ್ಮ ಇಲಾಖೆಯವರು ಪಾಂಪ್ಲೆಟ್ಗಳನ್ನ ಕೊಟ್ಟಿದ್ದಾರೆ, ಸಂಪೂರ್ಣ ಮಾಹಿತಿ ಕೂಡ ತಮಗೆ ಕೊಟ್ಟಿದ್ದಾರೆ. ಈ 91 ಸೆಕ್ಟರ್ಗಳು ಸಣ್ಣ ಸಣ್ಣ ಸಮಾಜದ ಜನರು, ಸಣ್ಣ ಸಣ್ಣ ವೃತ್ತಿ ಮಾಡಿ ಬದುಕ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ. ಅದನ್ನು ನಾವು ಇವತ್ತು ಗುರುತಿಸ್ಬಿಟ್ಟು ಸುಮಾರು 91 ಸೆಕ್ಟರ್ಗಳ ಸಣ್ಣ ಸಣ್ಣ ಗುಂಪಿನ ಸಮಾಜದ ಎಲ್ಲ ಜನರಿಗೆ ಇಲ್ಲಿ ಕರೆಸ್ಬಿಟ್ಟು ನಾವು ಸ್ಮಾರ್ಟ್ ಕಾರ್ಡ್ ಕೊಡತಕ್ಕಂಥ ಇವತ್ತು ನಾನು ನಿಮಗೆ ಮಾತನ್ನು ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಈ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 85% ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಸುಮಾರು 90% ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ. ಅದಕ್ಕಾಗಿ ಕಳೆದ 2 ವರ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ನನಗೆ ನಂಬಿಕೆ ಇದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೇವಲ ಡೀಸೆಲ್ ಪೆಟ್ರೋಲ್ ಮೇಲೆ ನಮಗೆ 50 ಪೈಸೆ ಆಗಲಿ ಅಥವಾ 1 ರೂಪಾಯಿ ಕೊಟ್ರೆ ನಮಗೆ ಸಾವಿರಾರು ಕೋಟಿಯ ದುಡ್ಡು ಈ ಅಸಂಘಟಿತ ಬೋರ್ಡಿಗೆ ಬರುತ್ತೆ. ಆ ದುಡ್ಡು ಖಂಡಿತವಾಗಿ ಮುಂದೆ ಬಂದೇ ಬರುತ್ತೆ. ಬಂದಾದ್ಮೇಲೆ ಇವತ್ತೇನೋ ನಾವು ಪ್ರಾರಂಭಿಕವಾಗಿ ನಿಮಗೆ ಕಾರ್ಡನ್ನು ಕೊಟ್ಟಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣವಾದಂತಹ ಅನುಕೂಲ ಆಗೇ ಆಗುತ್ತದೆ. ಈ ಸಂದರ್ಭದಲ್ಲಿ ನಿಮಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಒಂದು ಕಡೆ ಅಸಂಘಟಿತ ಕಾರ್ಮಿಕರ ವಿಭಾಗದಿದ್ರೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ಬೋರ್ಡ್. ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ವಿಶೇಷವಾಗಿ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು, ಎಲ್ಲ ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು, ಕ್ಲೀನರ್ಗಳು, ಮೆಕ್ಯಾನಿಕ್ಗಳು, ಮೆಕ್ಯಾನಿಕ್ ಮಾಲೀಕರು, ಮೆಕ್ಯಾನಿಕಲ್ ಕೆಲಸ ಮಾಡ್ತಕ್ಕಂಥ ಯಾವುದೇ ಜೊತೆಗೆ ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಇದ್ರು ಕೂಡ ಅವರೆಲ್ಲರೂ ಫಲಾನುಭವಿ ಆಗಿರ್ತಾರೆ. ಇವತ್ತು ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮದ ಪ್ರಾರಂಭ ಇಲ್ಲಿ ಆಗಿಲ್ಲ. ಇವತ್ತು ಅಸಂಘಟಿತ ಕಾರ್ಮಿಕರ ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಸುಮಾರು 20 ರಿಂದ 25 ಲಕ್ಷ ಜನಕ್ಕೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಹಂತವಾಗಿ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಯಾರ್ಯಾರಿಗೆ ಅನಾನುಕೂಲ ಇರ್ತದೆ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮ ಮುಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಸಂತೋಷ ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಯಾಕೆ ಮಾಡಿದ್ವಿ ಉದ್ದೇಶ, ಇವತ್ತು DC ಅವರು ಇಲ್ಲಿದ್ದಾರೆ, SP ಅವರು ಬರಲಿಲ್ಲ. ಇವತ್ತು ತಾಸಿಗೆ 20 ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ. ದಿನಕ್ಕೆ 480 ಆಕ್ಸಿಡೆಂಟ್ಗಳು, ವರ್ಷಕ್ಕೆ 4,80,000 ಆಕ್ಸಿಡೆಂಟ್ಗಳು, ಸುಮಾರು 1,60,000 ಜನ ಅವರ ಜೀವವನ್ನು ಈ ಆಕ್ಸಿಡೆಂಟ್ ಮುಖಾಂತರ ಕಳ್ಕೊಳ್ತಾರೆ. ಯಾತಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ ಅಂತಂದ್ರೆ 1,60,000 ಜನ ಜೀವವನ್ನು ಕಳ್ಕೊಂಡ್ರೆ ಡೈರೆಕ್ಟ್ ಆಗಿ ಸುಮಾರು 6 ಲಕ್ಷ ಜನಕ್ಕೆ ಕುಟುಂಬಕ್ಕೆ ಅನಾನುಕೂಲ ಆಗುತ್ತೆ. ಇಂಡೈರೆಕ್ಟ್ ಸುಮಾರು 18 ಲಕ್ಷ ಜನಕ್ಕೆ ಅನಾನುಕೂಲ. ನೀತಿ ಆಯೋಗದ ರಿಪೋರ್ಟ್ ಇದೆ. ಇವತ್ತು ನೀವು ನೋಡ್ತಾ ಇದ್ರೆ
ಸುಮಾರು 3% GDPಗೆ ಅನಾನುಕೂಲ ಆಗ್ತಕ್ಕಂಥದ್ದು ಈ ಒಂದು ಆಕ್ಸಿಡೆಂಟ್ ಮುಖಾಂತರ. ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿಬಿಟ್ಟಿದ್ದೀವಿ, ನಾವು ಜಾಸ್ತಿ ದುಡ್ಡು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲ. ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡತಕ್ಕಂಥ ಉದ್ದೇಶ ನಿಮ್ಮ DC ಗಳ ಜೊತೆಗೆ SP ಗಳ ಜೊತೆಗೆ ಸಂಪರ್ಕದಲ್ಲಿ ಬಂದು ಈ ಆಕ್ಸಿಡೆಂಟ್ ಹಿಂಗೆ ಕಮ್ಮಿ ಮಾಡಬೇಕು, ಈ ವಿಶೇಷವಾಗಿ ಅವ್ರಿಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕೂಡ ಕೆಲಸ ಈ ಬೋರ್ಡ್ ಮುಖಾಂತರ ಮಾಡೋದಕ್ಕೆ. ತಾವು ಕೂಡ KDP ಮೀಟಿಂಗ್ನಲ್ಲಿ ಪ್ರತಿ ಸಂದರ್ಭದಲ್ಲಿ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ, ಎಷ್ಟು ಆಕ್ಸಿಡೆಂಟ್ ಸ್ಪಾಟ್ಸ್ಗಳಿದ್ದಾವೆ, ಹೆಲ್ಮೆಟ್ ಹಾಕಲಾರಂಗೆ ಯುವಕರು ಯಾರು ಗಾಡಿಯನ್ನು ಚಲಾಯಿಸ್ತಾ ಇದ್ದಾರೆ, ಜಾಸ್ತಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮಾಡಬೇಕಂತ ತಮ್ಮಲ್ಲಿ ಈ ಸಲಹೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಬಂಧುಗಳೇ, ಈ ಟ್ರಾನ್ಸ್ಪೋರ್ಟ್ ಬಿಲ್ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20 ರಿಂದ 25 ಲಕ್ಷ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮಗೆ ಸಿನಿ ಬಿಲ್ ಬಗ್ಗೆ, ಗಿಗ್ ಬಿಲ್ ಬಗ್ಗೆ ಆಗಲೇ ರವಿ ಅವರು ಹೇಳಿದ್ದಾರೆ, ನಾನು ಅದರ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಆಶಾದೀಪ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. DC ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಆಶಾದೀಪ ಇರ್ತಕ್ಕಂಥ ಕಾರ್ಯಕ್ರಮ ಯಾರು ಇಲ್ಲಿ ಸ್ಥಳೀಯವಾಗಿ ಸಣ್ಣ ಸಣ್ಣ ಉದ್ದಿಮೆದಾರರಿದ್ದಾರೆ, ಯಾರು SC ST ಜನಾಂಗದವರಿಗೆ ಕೆಲಸ ಕೊಡ್ತಾರೆ, whoever is giving them the employment, for example they can take them as trainee also, or directly they can take them as employee also. More or less on an average ಅಂದ್ರೆ ಒಂದು ತಿಂಗಳಿಗೆ ನಾವು 7,000 ರೂಪಾಯಿವರೆಗೆ 2 ವರ್ಷವರೆಗೆ ಕೊಡ್ತೀವಿ. ಉದ್ದೇಶ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಯುವಕರಿಗೆ ಟ್ರೈನಿಂಗು ಸಿಕ್ಕಂಗಾಗಿರ್ಬೇಕು, ಅವರಿಗೆ 2 ವರ್ಷದ ಕೆಲಸನೂ ಸಿಕ್ಕಿರ್ಬೇಕು. ಅದ್ರ ಜೊತೆಗೆ ಯಾರು ಕೆಲಸ ಕೊಡ್ತಾರೆ, ಯಾರು ಸಣ್ಣ ಸಣ್ಣ ಉದ್ದಿಮೆದಾರರಿದ್ದಾರೆ ಅವನಿಗೂ ಅನುಕೂಲ ಆಗ್ಬೇಕೆಂಬ ಉದ್ದೇಶದಿಂದ ಭಾರತ ದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ. ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಇಲಾಖೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿವರೆಗೆ ಸುಮಾರು ಈ ಒಂದು ಕಾರ್ಯಕ್ರಮದ ಮುಖಾಂತರ 6,142 ಎಂಪ್ಲಾಯ್ಮೆಂಟ್ಗಳನ್ನ ಜನರೇಟ್ ಮಾಡಿದ್ದೇವೆ. ಸೊ ಜಿಲ್ಲಾವಾರು, ತಾಲೂಕುವಾರು ತಾವು ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರನ್ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಟ್ಟರೆ ಇಲ್ಲಿಂದ ಮೈಗ್ರೇಷನ್ ಬಡವರ ಮಕ್ಕಳಿಗೆ ಅಲ್ಲಿ ಬರೋದು ಕಮ್ಮಿ ಆಗುತ್ತೆ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ದಯಮಾಡಿ ಈ ಕಾರ್ಯಕ್ರಮದ ಲಾಭ ತಾವೆಲ್ಲ ಪಡಿಬೇಕು. ಅದ್ರ ಜೊತೆಗೆ ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದ್ದೀವಿ. ಯಾವುದೇ ಉದ್ಯಮಿದಾರ ಯಾರು 20ಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಇದ್ದಾರೆ ಅವನ ಹತ್ರ, ಅದ್ರ ಜೊತೆಗೆ 5 ವರ್ಷ ಮೇಲೆ ಕಂಪಲ್ಸರಿ ಅವ್ರಿಗೆ ಗ್ರಾಚ್ಯುಟಿ ಕೊಡಲೇಬೇಕಾಗತ್ತೆ. ಅದಕ್ಕೆ ವಿ ಹ್ಯಾವ್ ಇಂಟರ್ಲಿಂಕ್ಡ್ ದಿಸ್. ಯಾರ್ಯಾವ ಒಬ್ಬ ಉದ್ಯಮಿದಾರ ಯಾರು ಕೆಲಸ ಕೊಡ್ತಾ ಇದ್ದಾರೆ ಅವರಿಗೆ ಸರ್ವೇ ಸಮಾನವಾಗಿ ಒಂದು ಪ್ರಾಕ್ಟೀಸ್ ಮುಖಾಂತರ ಒಂದು ಇನ್ಶೂರೆನ್ಸ್ ನ ಕ್ರಿಯೇಟ್ ಮಾಡಬೇಕು. ಅವರು 20 ಜನಕ್ಕೂ ಜಾಸ್ತಿ ಕೆಲಸ ಮಾಡ್ತಿದ್ರೆ ಅವ್ರ ಹತ್ರ ಅವನು ಕಂಪಲ್ಸರಿ ಗ್ರಾಚ್ಯುಟಿ ಇನ್ಶೂರೆನ್ಸ್ ಏನಾರ ವ್ಯತ್ಯಾಸ ಆದ್ರೆ ಆ ಗ್ರಾಚ್ಯುಟಿ ದುಡ್ಡು ನೇರವಾಗಿ ಅವನಿಗೆ ಹೋಗ್ತಕ್ಕಂಥದ್ದು ಆಗ್ಬೇಕಂತ ಹೇಳಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು 18,000 ಕಂಪನಿ ಇದ್ರೆ 6,000 ಕಂಪನಿಗಳು ಇದಕ್ಕೆ ಆಲ್ರೆಡಿ ಸಂಪೂರ್ಣವಾಗಿ ಇದನ್ನ ಕಂಡೀಷನ್ ಪ್ರಕಾರ ಅವ್ರು ಒಪ್ಪಿ ಆಲ್ರೆಡಿ ಇದನ್ನ ನಡೆಸ್ತಾ ಇದ್ದಾರೆ. ಕೆಲವರಿಗೆ ಅನಾನುಕೂಲ ಆಗುತ್ತೆ, ಯಾಕಂದ್ರೆ ಒಂದೇಟಿಗೆ ಅಷ್ಟು ಜನರ ಗ್ರಾಚ್ಯುಟಿ ಇನ್ಶೂರೆನ್ಸ್ ಕಟ್ಟಬೇಕಂದ್ರೆ ತೊಂದರೆ ಆಗುತ್ತೆ. ನಾವು ಟೈಮ್ ಲಿಮಿಟ್ ನ ಕೊಡ್ತಾ ಇದೀವಿ. ಇದನ್ನು ಕೂಡ ತಾವು ಸ್ವಲ್ಪ ಲುಕ್ ಮಾಡಬೇಕು. ಎವ್ರಿ KDP ಮೀಟಿಂಗ್ ನಲ್ಲಿ, ಇದು ನಮ್ಮ ಇಲಾಖೆಯ KDP ಮೀಟಿಂಗ್ ನಲ್ಲಿ ನಮ್ಮ ಆಫೀಸರ್ನ ಕರೆಸಿ ಎಷ್ಟು ಮಟ್ಟಿಗೆ ಟಾರ್ಗೆಟ್ ಅಚೀವ್ ಆಗ್ತಿದ್ದಾರೆ ಅಂತ ತಾವು ಕೂಡ ಇದನ್ನ ಕೇಳಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕೊನೆಯದಾಗಿ ಬೀದರ್ ಮಾಡೆಲ್ ಮಾಡ್ತಾ ಇದ್ದೀವಿ. ಅಂದ್ರೆ ಸೊಸೈಟಿ ಏನು ಹೊರಗುತ್ತಿಗೆ ನೌಕರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಇಲಾಖೆಯಲ್ಲಿದ್ದಾರೆ. ಹೊರಗುತ್ತಿಗೆ ನೌಕರರು ಸರ್ಕಾರದ ಇಲಾಖೆಯಲ್ಲಿ ಸುಮಾರು ಲಕ್ಷಾಂತರ ಜನರು ಏನು ಕೆಲಸ ಮಾಡ್ತಾ ಇದ್ದಾರೆ. ನಾವು DC ಅವರ ನೇತೃತ್ವದಲ್ಲಿ ಸೊಸೈಟಿ ಮಾಡ್ತಾ ಇದೀವಿ. ಅಂದ್ರೆ ಆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಸರಳತೆಗೆ, ಹುಮ್ಮಸ್ಸಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲೇಬೇಕು. ಅನಂತ ಧನ್ಯವಾದಗಳು ಸರ್. ಇದೀಗ ಫಲಾನುಭವಿಗಳಿಗೆ ಚೆಕ್ ವಿತರಣೆ. ಎಲ್ಲರಿಗೂ ನಮಸ್ಕಾರ. ಅಪಘಾತದಲ್ಲಿ ಮರಣ ಹೊಂದಿದ ಚಾಲಕರ ನಾಮಿನಿಗಳಿಗೆ ಈಗ ಮಾನ್ಯರು 5 ಲಕ್ಷಗಳ ಚೆಕ್ ಅನ್ನು ವಿತರಿಸಲಿದ್ದಾರೆ. ಮೊದಲನೇದಾಗಿ ಅಶ್ವಿನಿ ನಾಡಗೌಡ್, ಅಂಬೇಡ್ಕರ್ ಪರಿಹಾರ ಕಾರ್ಮಿಕ ಯೋಜನೆಯಡಿ ಮರಣ ಹೊಂದಿದ ಚಾಲಕರ ನಾಮಿನಿಗಳಿಗೆ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಮಾನ್ಯ ಸಚಿವರಿಗೆ ಹಾಗೂ ಅತಿಥಿಗಳಿಗೆ. ಎರಡನೇದಾಗಿ ಲಕ್ಷ್ಮೀಬಾಯಿ ಭೋಜರಾಜ್ ಚೌಹಾಣ್, ಇವರಿಗೂ ಕೂಡ 5 ಲಕ್ಷಗಳ ಚೆಕ್ಗಳನ್ನು ಮಾನ್ಯರು ವಿತರಿಸುತ್ತಿದ್ದಾರೆ. ಅವರಿಗೆ ತಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ನಂತರ ಪ್ರಣೀತಾ ಸಿದ್ದರಾಜು, ಇವರಿಗೆ 10,000 ರೂಪಾಯಿಗಳ ಶೈಕ್ಷಣಿಕ ಧನ ಸಹಾಯವನ್ನ ಮಾನ್ಯರು ನೀಡಲಿದ್ದಾರೆ. ಇವರು ಕೂಡ ಅಪಘಾತದಲ್ಲಿ ಮರಣ ಹೊಂದಿದಂತಹ ಚಾಲಕರ ನಾಮಿನಿಯ ಚಾಲಕರ ಮಕ್ಕಳು. ಶಿಫಾ ಗಡ್ಡಿ,
ಇವರಿಗೂ ಕೂಡ 10,000 ರೂಪಾಯಿಗಳ ಶೈಕ್ಷಣಿಕ ಧನ ಸಹಾಯವನ್ನ ಮಾನ್ಯರು ವಿತರಿಸ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆಯೇ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಸಹಜ ಮರಣ ಹೊಂದಿದ ಅಸಂಘಟಿತ ಕಾರ್ಮಿಕರ ನಾಮನಿರ್ದೇಶಕರು ಸವಿತಾ ಸಂಜಯ್ ಜಾಧವ್ ಫೋಟೋಗ್ರಾಫರ್ ಇದ್ರು. ಇವರಿಗೆ 10,000 ರೂಪಾಯಿಗಳ ಚೆಕ್ಗಳನ್ನ ಮಾನ್ಯರು ವಿತರಿಸ್ತಾ ಇದ್ದಾರೆ. ಧನ್ಯವಾದಗಳು ಮಾನ್ಯರಿಗೆ. ಇದೀಗ ಸ್ಮಾರ್ಟ್ ಕಾರ್ಡ್ ವಿತರಣೆ. ಕಿಶೋರ್ ಖಂಡಗಾಳೆ ಫೋಟೋಗ್ರಾಫರ್, ಇವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ. ರಾವುತಪ್ಪ ಹರ್ಪದ್ ಕ್ಷೌರಿಕರು ವಿಜಯಪುರ, ಇವರಿಗೂ ಕೂಡ ಮಾನ್ಯರಿಂದ ಸಾಂಕೇತಿಕವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ. ಶರಣಪ್ಪ ಗಂಗನಗೌಡ ಡ್ರೈವರ್, ಸುರೇಖಾ ಬಂಡೇಕಾರ್ ಗೃಹ ಕಾರ್ಮಿಕರು ವಿಜಯಪುರ, ಸಿದ್ದು ಹರ್ಪದ್ ಬೀದಿ ಬದಿ ಕಾರ್ಮಿಕರು ವಿಜಯಪುರ, ಲಕ್ಷ್ಮೀ ಶರಣರ್ ಡ್ರೈವರ್ ಬಸವನ ಬಾಗೇವಾಡಿ, ಕಾಶಿರಾಯ್ ಹುಬ್ಳಿ ಹಮಲರು ವಿಜಯಪುರ, ಪರಶುರಾಮ್ ಶಿವಾಜಿ ಹೊನಕಟ್ಟಿ ಡ್ರೈವರ್ ವಿಜಯಪುರ, ದಾದಾಪೀರ್ ಉಮರ್ ಸಾಬ್ ಮುಲ್ಲಾ ಮೆಕ್ಯಾನಿಕ್ ಬಸವನ ಬಾಗೇವಾಡಿ, ರವೀಂದ್ರ ಕ್ಯಾಗಿನ್ಮಣಿ ಟ್ರಾನ್ಸ್ಪೋರ್ಟ್ ವರ್ಕರ್ ಬಸವನ ಬಾಗೇವಾಡಿ, ಶ್ರೀಕಾಂತ್ ಗೋಟೂರ್ ಹೋಟೆಲ್ ವರ್ಕರ್ ಮುದ್ದೇಬಿಹಾಳ, ಶಿವರಾಜ್ ಕಾಪ್ಸೆ ಡ್ರೈವರ್ ಇಂಡಿ, ಭಾಗೇಶ್ ನಾವಿ ಕ್ಷೌರಿಕ ಸಿಂದಗಿ ತಾಲೂಕಿನಿಂದ, ಭಗವಂತ್ ಗುರುಲಿಂಗಪ್ಪ ಆಮನೆ ಅಲೆಮಾರಿ ಸಮುದಾಯದವರು ಸಿಂದಗಿ, ಸಂಗಪ್ಪ ನರಸಪ್ಪ ಕಂಬಾರ ಮುದ್ದೇಬಿಹಾಳ. ದಯವಿಟ್ಟು ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಮಾನ್ಯ ಸಚಿವರಾದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸೋಣ. ಧನ್ಯವಾದಗಳು ಮಾನ್ಯ ಸಚಿವರಿಗೆ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರಿಗೆ, ಹಾಗೆಯೇ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಸ್ವೀಕರಿಸಿದಂತಹ ನಮ್ಮ ಎಲ್ಲ ಅಸಂಘಟಿತ ಕಾರ್ಮಿಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. 5 ಲಕ್ಷಗಳ ಚೆಕ್ಗಳನ್ನು ತೆಗೆದುಕೊಂಡಂತಹ ಫಲಾನುಭವಿಗಳು ದಯವಿಟ್ಟು ಮತ್ತೊಮ್ಮೆ ವೇದಿಕೆಗೆ ಬರಬೇಕು. ಧನ್ಯವಾದಗಳು. ಇದುವರೆಗೂ ಫಲಾನುಭವಿಗಳಿಗೆ ಚೆಕ್ ವಿತರಣೆಯನ್ನು ನೆರವೇರಿಸಿದ ಶ್ರೀಮತಿ ಉಮಾಶ್ರೀ ಕೋಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಡೀ ದೇಶದಲ್ಲೇ ವಿನೂತನವಾದ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿವೆ. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕ ವಹಿಸಿರುವಂತಹ ಮಾನ್ಯ MP ಪಾಟೀಲ್ ಸಾಹೇಬರಿಗೆ ಈ ಒಂದು ವೇದಿಕೆಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಹಾಗೆಯೇ ಶಿವಾನಂದ್ ಎಸ್ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ಸಾಕಷ್ಟು ಯೋಜನೆಗಳನ್ನ ತಂದಂತಹ ಮಾನ್ಯ ಕಾರ್ಮಿಕ ಸಚಿವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ಒಂದಿನ ಯೋಜನೆಗಳನ್ನ ರೂಪಿಸಿ ಎಲ್ಲ ರಾಜ್ಯ ಶ್ರಮಿಕರ ಬದುಕಿಗೆ ನಿರಂತರವಾಗಿ ಶಕ್ತಿ ತುಂಬುತ್ತಾ ಸಾಗಿದೆ. ಕಳೆದ 2 ವರ್ಷಗಳಿಂದಂತೂ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಎಸ್ಲಾಡ್